ಇಂದಿನ ನಮ್ಮ ಮಾಹಿತಿಯ ಶೋಧನೆಗೆ ಸ್ವಾಗತ. ಊಟದ ಡಬ್ಬಿ ತೆಗೆದಾಗ ಒಳಗೆ ಅನ್ನ, ಬೇಳೆಸಾರು, ಸ್ವಲ್ಪ ಪಲ್ಯ ಕಾಣುತ್ತೆ ಅಲ್ವಾ? ಹೌದು, ಖಂಡಿತ ಕಾಣುತ್ತೆ. ಆದ್ರೆ ಆ ಊಟದಲ್ಲಿ ಕಣ್ಣಿಗೆ ಕಾಣದ ಅದ್ಭುತ ಸೂಪರ್ ಪವರ್ಸ್ ಅಡಗಿದೆ. ನಿಜ, ಆ ರಹಸ್ಯಗಳನ್ನು ಭೇದಿಸುವ ಫುಡ್ ಡಿಟೆಕ್ಟಿವ್ ಸಾಹಸ ಇದು. ನಮ್ಮ ಆಹಾರದಲ್ಲಿರುವ ಶಕ್ತಿಯನ್ನು ಪತ್ತೆಹಚ್ಚಲು ನಾವು ಆಲ್ಸ್ ನ್ಯೂಟ್ರಿಯೆಂಟ್ ಟೆಸ್ಟಿಂಗ್ ತಂತ್ರವನ್ನು ಬಳಸ್ತಿದ್ದೇವೆ. ಅಂದ್ರೆ ಈ ಪರೀಕ್ಷೆಯಲ್ಲಿ ಬಳಸುವ ಇಂಡಿಕೇಟರ್ಸ್ಗಳು ಒಂಥರ ಮಾಂತ್ರಿಕ ಸ್ಪೈ ಕನ್ನಡಕಗಳಿದ್ದ ಹಾಗೆ ಕೆಲಸ ಮಾಡುತ್ತವೆ. ವಾವ್, ಸ್ಪೈ ಕನ್ನಡಕ! ಯಾವುದೇ ಗುಪ್ತಚರ ಅಥವಾ ಡಿಟೆಕ್ಟಿವ್ ಕೆಲಸ ಮಾಡೋಕೆ ಮೊದಲು ನಮ್ಗೆ ಶಕ್ತಿ ಬೇಕಲ್ವೇ? ಖಂಡಿತ ಬೇಕು. ಹಾಗಾಗಿ ದೇಹಕ್ಕೆ ನಿಧಾನವಾಗಿ ಶಕ್ತಿ ನೀಡುವ ಸ್ಟಾರ್ಚ್ ಹುಡುಕಾಟದಿಂದ ನಮ್ಮ ಪ್ರಯೋಗ ಶುರು ಮಾಡೋಣ. ಸರಿ, ಈ ಸ್ಟಾರ್ಚ್ ಅನ್ನೋದು ಆಲೂಗಡ್ಡೆ ಅಥವಾ ಅನ್ನದಲ್ಲಿರುತ್ತೆ ಅಂತ ಕೇಳಿದ್ದೀನಿ. ಹೌದು. ಒಂದು ಆಲೂಗಡ್ಡೆಯ ತುಂಡು ಅಥವಾ ಸ್ವಲ್ಪ ಬೇಯಿಸಿದ ಅನ್ನದ ಮೇಲೆ ಕಂದು ಬಣ್ಣದ ಆ ಅಯೋಡೀನ್ ಸೊಲ್ಯೂಷನ್ನ 2 ಅಥವಾ 3 ಹನಿ ಹಾಕಬೇಕು. ಅಷ್ಟೇನಾ? ಆಮೇಲೇನಾಗುತ್ತೆ? ಹಾಕಿದ ತಕ್ಷಣ ಆ ಜಾಗ ಬ್ಲೂ ಬ್ಲ್ಯಾಕ್ಸ್ ಕಲರ್ಗೆ ತಿರುಗಿದ್ರೆ ಅಲ್ಲಿ ಸ್ಟಾರ್ಚ್ ಅಡಗಿದೆ ಎಂದರ್ಥ. ಬಣ್ಣ ಬದಲಾಗದೇ ಇದ್ರೆ ಅಲ್ಲಿ ಸ್ಟಾರ್ಚ್ ಇಲ್ಲ ಅಂತ. ಓಹೋ, ಕಡು ನೀಲಿ ಕಪ್ಪು ಬಣ್ಣ. ಇದು ರಾತ್ರಿಯ ಆಕಾಶದಂತೆ ದಿಢೀರಂತ ಯಾಕೆ ತಿರುಗುತ್ತದೆ? ಇದೇನಾದ್ರೂ ಮ್ಯಾಜಿಕ್ ಟ್ರಿಕಾ? ಇಲ್ಲ, ಇದು ಮ್ಯಾಜಿಕ್ ಅಲ್ಲ, ಇದೊಂದು ವಿಜ್ಞಾನ. ನಾವು ಮಾಡುವ ಲ್ಯಾಬೊರೇಟರಿ ಅಬ್ಸರ್ವೇಷನ್ ಇದು. ಆ ಅಯೋಡಿನ್ ಸೊಲ್ಯೂಷನ್ ಆಲೂಗಡ್ಡೆ ಒಳಗೆ ಹೋದಾಗ ಬಣ್ಣ ಬದಲಾಯಿಸುವ ರಾಸಾಯನಿಕ ಕ್ರಿಯೆ ನಡೀತದೆ. ಅದ್ಭುತ! ಈಗ ನಮಗೆ ಶಕ್ತಿ ಸಿಕ್ಕ ನಂತರ ನಮ್ಮ ದೇಹವು ಬೆಳೆದು ಬಲಶಾಲಿಯಾಗಬೇಕಲ್ಲವೇ? ಹೌದು. ಮಾಂಸಖಂಡಗಳನ್ನು ಬೆಳೆಸುವ ಕಲಿಗಳು ಅಂದ್ರೆ ಅದು ಪ್ರೋಟೀನ್ಸ್. ಈಗ ನಮ್ಮ ಮುಂದಿನ ಹುಡುಕಾಟ ಅದರ ಕಡೆಗೆ. ಆದ್ರೆ ಈ ಪ್ರೋಟೀನ್ಸ್ ಹುಡುಕುವುದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಸ್ವಲ್ಪ ಕಷ್ಟನೇ. ಬೇಯಿಸಿದ ಬೇಳೆ ಅಂದ್ರೆ ದಾಲ್ ಅಥವಾ ಹಾಲಿಗೆ ಸ್ವಲ್ಪ ನೀರು ಸೇರಿಸಿ ಅದಕ್ಕೆ 2 ಹನಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಸೇರಿಸಬೇಕು. ಆಹಾ, ಅದು ಸುಂದರವಾದ ನೀಲಿ ಬಣ್ಣದ ದ್ರವ ಅಲ್ವಾ? ಹೌದು. ಅದರ ಜೊತೆಗೆ 10 ಹನಿ ಕಾಸ್ಟಿಕ್ ಸೋಡಾ ಹಾಕಬೇಕು. ಇದನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಕೂಡ ಕರೀತಾರೆ. 2 ಕೆಮಿಕಲ್ಸ್. ಇಲ್ಲಿ ಒಬ್ಬ ಏಜೆಂಟ್ ಸಾಲ್ದು ಅಂತ ಪ್ರೋಟೀನ್ಸ್ ಹಿಡಿಯಲು 2 ಸೂಪರ್ ಹೀರೋಗಳು ಒಟ್ಟಾಗಿ ಕೆಲಸ ಮಾಡ್ತಿದ್ದಾರಲ್ವೇ? ನಿಜಕ್ಕೂ ಒಂದು ಒಳ್ಳೆ ಹೋಲಿಕೆ. ಇವೆರಡನ್ನೂ ಸೇರಿಸಿ ಕದರಿದಾಗ ದ್ರವವು ವೈಲೆಟ್ ಅಥವಾ ಪರ್ಪಲ್ ಬಣ್ಣಕ್ಕೆ ತಿರುಗಿದರೆ ಅಲ್ಲಿ ಪ್ರೋಟೀನ್ಸ್ ಇದೆ ಅಂತ ಅರ್ಥ. ಅಂದ್ರೆ ಈ 2 ಸೂಪರ್ ಹೀರೋಗಳು ಸೇರಿ ವೈಲೆಟ್ ಬಣ್ಣ ತರ್ತಾರೆ. ಇನ್ನು ಸ್ಟಾರ್ಚ್ ಮತ್ತು ಪ್ರೋಟೀನ್ಸ್ಗೆ ವಿಶೇಷ ರಾಸಾಯನಿಕಗಳು ಬೇಕಾಯ್ತು. ಹೌದು, ಬೇಕಾಯ್ತು. ಆದರೆ ಹೆಚ್ಚುವರಿ ಶಕ್ತಿ ಕೊಡುವ ಫ್ಯಾಟ್ಸ್ ಪತ್ತೆ ಹಚ್ಚಲು ನಮಗೆ ದೊಡ್ಡ ಲ್ಯಾಬ್ ಬೇಕೆ? ಖಂಡಿತ ಇಲ್ಲ. ಇದು ಅತಿ ಸುಲಭದ ಫುಡ್ ಟೆಸ್ಟಿಂಗ್. ನಾವೆಲ್ಲರೂ ಮನೇಲೆ ಮಾಡ್ಬೋದು. ಓ, ಹೇಗದು? ಒಂದು ಕಡಲೆಕಾಯಿ ಅಥವಾ ಸ್ವಲ್ಪ ಬೆಣ್ಣೆಯ ತುಣುಕನ್ನು ಒಂದು ಕಾಗದದಲ್ಲಿ ಹಾಕಿ ಕಾಗದ ಹರಿಯದಂತೆ ಮೆಲ್ಲಗೆ ಜಜ್ಬೇಕು. ಆಮೇಲೆ ಆ ಕಾಗದವನ್ನು ಬೆಳಕಿಗೆ ಹಿಡಿದು ನೋಡ್ಬೇಕಲ್ವಾ? ಹೌದು. ಬೆಳಕಿಗೆ ಹಿಡಿದಾಗ ಅಲ್ಲಿ ಒಂದು ಗ್ರೀಸಿ ಅಥವಾ ಟ್ರಾನ್ಸ್ಲೂಸೆಂಟ್ ಪ್ಯಾಚ್ ಕಂಡ್ರೆ ಆ ಆಹಾರದಲ್ಲಿ ಫ್ಯಾಟ್ಸ್ ಇದೆ ಅಂತ ಖಚಿತವಾಗುತ್ತದೆ. ಹಾ, ಅಂದ್ರೆ ನಾವು ಹೋಮ್ವರ್ಕ್ ಮಾಡುವಾಗ ಪಕ್ಕದಲ್ಲಿ ಬಜ್ಜಿ ಅಥವಾ ಎಣ್ಣೆ ತಿಂಡಿ ತಿಂದ್ರೆ ಪುಸ್ತಕದ ಹಾಳೆಗಳು ಪಾರದರ್ಶಕವಾಗುತ್ತವಲ್ಲ? ಹೌದು, ಸರಿಯಾಗಿ ಹೇಳಿದ್ರಿ. ಅಂದ್ರೆ ನಮ್ಮ ಅರಿವಿಲ್ಲದೇ ನಾವು ಎಷ್ಟೋ ಸಾರಿ ಫ್ಯಾಟ್ಸ್ನ ನ್ಯೂಟ್ರಿಯೆಂಟ್ ಟೆಸ್ಟಿಂಗ್ ಮಾಡಿಬಿಟ್ಟಿದ್ದೇವೆಂದಾಯ್ತು. ಖಂಡಿತ. ಇದು ನಮ್ಮ ದೈನಂದಿನ ಜೀವನದಲ್ಲಿ ನಡೆಯುವ ಒಂದು ಸಣ್ಣ ವಿಜ್ಞಾನದ ಪ್ರಯೋಗ. ಆ ಎಣ್ಣೆಯ ಕಲೆ ಹಾಗೆ ಉಳಿಯುತ್ತೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಲ್ಯಾಬಾರೆಟರಿ ಅಬ್ಸರ್ವೇಷನ್ಗಳು ನಮ್ಮ ಕಣ್ಣಿಗೆ ಕಾಣದ್ದನ್ನು ಸ್ಪಷ್ಟವಾಗಿ ತೋರಿಸ್ತವೆ. ನಿಜ. ಈ ತಪಾಸಣೆಯಿಂದ ಯಾವ ಆಹಾರ ನಮ್ಗೆ ಶಕ್ತಿ ನೀಡುತ್ತದೆ ಅಂದ್ರೆ ಸ್ಟಾರ್ಚ್ ಮತ್ತೆ ಫ್ಯಾಟ್ಸ್ ಎಲ್ಲಿದೆ ಅಂತ ಗೊತ್ತಾಗತ್ತೆ. ಮತ್ತು ಯಾವುದು ನಮ್ಮ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಅಂದ್ರೆ ಪ್ರೋಟೀನ್ಸ್ ಎಲ್ಲಿದೆ ಅಂತ ಕೂಡ ತಿಳಿಯುತ್ತದೆ. ಹೌದು. ನಮ್ಮ ಊಟದ ಬಗ್ಗೆ ನಿಜಕ್ಕೂ ಒಂದು ಚಿಕ್ಕ ಲ್ಯಾಬಾರೆಟರಿ ಇದ್ದ ಹಾಗೆ. ಖಂಡಿತ. ಹಾಗಾದರೆ ಈ ರೋಚಕ ಪಯಣವನ್ನು ಮುಗಿಸುವ ಮುನ್ನ ಒಂದು ಕುತೂಹಲಕಾರಿ ಪ್ರಶ್ನೆ. ಏನದು ಪ್ರಶ್ನೆ? ನಮ್ಮ ನೆಚ್ಚಿನ ಕುರುಕಲು ತಿಂಡಿಯನ್ನು ಇದೇ ರೀತಿ ಕಾಗದದ ಮೇಲೆ ಇಟ್ಟು ಟೆಸ್ಟ್ ಮಾಡಿದರೆ ಅದರಲ್ಲಿ ಯಾವ ಬಣ್ಣದ ರಹಸ್ಯ ಅಡಗಿರಬಹುದು? ಒಳ್ಳೆ ಯೋಚನೆ. ಅದು ನಮಗೆ ಶಕ್ತಿ ಕೊಡುತ್ತದೆಯೋ ಅಥವಾ ಬರೀ ಎಣ್ಣೆ ತುಂಬಿಕೊಂಡಿದೆಯೋ ಅಂತ ಒಮ್ಮೆ ಯೋಚನೆ ಮಾಡೋಣ. ಮುಂದಿನ ಶೋಧನೆಯಲ್ಲಿ ಭೇಟಿಯಾಗೋಣ.